ನಮಸ್ಕಾರ ರೀಪ ಎಲ್ಲ ದೊಡ್ಡ ಮಂದಿಗೆ. ಇವತ್ತಂತೂ ವೆದರ್ ಭಾಳ ಚೇಂಜ್ ಆಗತ್ತಿತ್ತ, ಫುಲ್ ನಿದ್ದೆ ಮೂಡ್ನಾಗ ಇದ್ನ ಅಂತೂ. ಆದರೆ ಬಿಡೋಕ್ಕಾಗಂಗಿಲ್ಲ, ಆರ್ಮ್ಸ್ ಡೇ. ಸೊ ಜಿಮ್ ಅಂತೂ ಡೆಫಿನೆಟ್ಲಿ ಬಿಡೋಂಗಿಲ್ಲ ಆರ್ಮ್ಸ್ ಇದ್ದಾಗ. ಸೊ ಹಂಗಂತೇಳಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫಟಾಫಟ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ನಿ. ಫುಲ್ ಆರ್ಮ್ ಅಂದ್ರೆ ಬೈಸೆಪ್ಸ ಟ್ರೈಸೆಪ್ಸ್ ಎರಡಕ್ಕೂ ವಾರ್ಮಪ್ ಆಗ್ಬೇಕು. ಸೊ 3 ಸೆಟ್ ಪುಷಪ್ಸ 3 ಸೆಟ್ ಪುಲ್ಅಪ್ಸ್ನ ಹೊಡೆದ್ನಿ ಕ್ಲೋಸ್ ಗ್ರಿಪ್ಪ. ಸೊ ಇದಾದ್ಮೇಲೆ ಫುಲ್ ಆರ್ಮ್ ಎಲ್ಲ ನಮ್ದು ವಾರ್ಮಪ್ ಆಗಿತ್ತು. ಸೊ ರೆಡಿ ಟು ವರ್ಕೌಟ್ ಅಂತೇಳಿ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ನಿ. ಫಸ್ಟ್ ಟ್ರೈಸೆಪ್ಸಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಓವರ್ ಹೆಡ್ ಎಕ್ಸ್ಟೆನ್ಷನ್ ವರ್ಕೌಟ್ ಫಸ್ಟ್ ಮಾಡಿದ್ದ. ಸೊ ಇದ್ರೊಳಗೆ ಎಷ್ಟಾಗೈತೆ ಅಷ್ಟೇ ವೇಟ್ ತೊಗೊರಿ, ಜಾಸ್ತಿ ವೇಟ್ ತೊಗೊಂಡು ಹೋಗ್ಬೇಡ್ರಿ, ಅದು ಟ್ರೈಸೆಪ್ಸ್ ಬೆಳಂಗಿಲ್ಲ ಅವಾಗ. ಸೊ ಮೀಡಿಯಮ್ ವೇಟ್ ತೊಗೊಂಡು ಕರೆಕ್ಟಾಗಿ ಪೋಸ್ಚರ್ ಮಾಡ್ಕೊಂಡ್ರೆ ನಿಮ್ಗೆ ಟ್ರೈಸೆಪ್ಸಿಗೆ ಫೀಲ್ ಆಗುವಂಗೆ ವರ್ಕೌಟ್ ಮಾಡ್ಬೇಕು. ಸೊ ಅದಾದ್ಮೇಲೆ ಕೇಬಲ್ ಪುಷ್ ಡೌನ. ಸೊ ಕೇಬಲ್ ಪುಷ್ ಡೌನು ಅಷ್ಟೇ, ನಿಮ್ಗೆ ಜಾಸ್ತಿ ವೇಟ್ ಹಾಕಿದ್ರೆ ನಿಮ್ಗೆ ಟ್ರೈಸೆಪ್ಸಿಗೆ ಬೆಳಂಗೆ ಅಲ್ಲದ, ಬೈಸೆಪ್ಸಿಗೆ ಹಾಕತ್ತೈತಿ. ನೆಕ್ಸ್ಟ್ ವರ್ಕೌಟ ಈಜೆಡ್ ಬಾಸ್ ಕಲ್. ಸೊ ಈಜೆಡ್ ಬಾಸ್ ಕಲ್ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕು, ಯಾಕಂದ್ರೆ ಕೈ ಮೂಮೆಂಟ್ ಕರೆಕ್ಟಾಗಿದ್ದರೆ ಅಷ್ಟೇ ಟ್ರೈಸೆಪ್ಸಿಗೆ ಬರ್ತೈತಿ. ಸ್ವಲ್ಪ ಹೆವಿ ವೆಯ್ಟ್ ಹಾಕಿದ್ರೆ ಫೀಲ್ ಚಲೋ ಆಗ್ತೈತಿ. ಆಮೇಲೆ ಕಿಕ್ ಬ್ಯಾಕ್ ಮಾಡಿದ್ನಿ 4 ಸೆಟ್. ಕಿಕ್ ಬ್ಯಾಕ್ ಮಾಡೋಕೆ ನೀವೇನು ಜಾಸ್ತಿ ವೆಯ್ಟ್ ತೊಗೊಂಡು ಹೆವಿ ಹೊಡ್ಯಾಕೆ ಏನು ಆಗಂಗಿಲ್ಲ. ಟ್ರೈಸೆಪ್ಸ್ಗೆ ಕಮ್ಮಿ ವೆಯ್ಟ್ ತೊಗೊಂಡು ಕರೆಕ್ಟಾಗಿ ಹೊಡೀರಿ, ಅವಾಗ ಪೋಸ್ಚರ್ ಕರೆಕ್ಟ್ ಇತ್ತಂದ್ರೆ ನಿಮಗೆ ಟ್ರೈಸೆಪ್ಸ್ ಕರೆಕ್ಟಾಗಿ ಬೀಳ್ತೈತಿ. ಸೊ ಟ್ರೈಸೆಪ್ಸಿಗೆ 4 ವರ್ಕೌಟ್ ಮುಗಿಸಿ ಬೈಸೆಪ್ಸಿಗೆ ಮಾಡೋಕೆ ಬಂದೆವು. ಬೈಸಿಪ್ಸ್ ಸ್ಟಾರ್ಟ್ ಮಾಡಿದ್ದೇನೆ ಕೇಬಲ್ ಕರ್ಲಿಂದ. ಬೈಸಿಪ್ಸ್ಗೆ ಆಲ್ಮೋಸ್ಟ್ ನಾ ಜಾಸ್ತಿ ವೆಯ್ಟ್ ಹಾಕಿ ಹೊಡಿತೀನಿ. ಇವತ್ತೊಂದು ಸ್ವಲ್ಪ ಇನ್ನೂ ಜಾಸ್ತಿ ಹಾಕಿದ್ನಿ, ಆದರೆ ಕಂಟ್ರೋಲ್ ಒಳಗೆ ಹೊಡೆದ್ನಿ. ಆದರೆ ಇಷ್ಟರೊಳಗೆ ಬೈಸಿಪ್ಸ್ ನಂದು ಆಲ್ರೆಡಿ ಜಾಸ್ತಿ ಫೀಲ್ ಆಗ್ತಿತ್ತು. ಸೊ ಪೋಸ್ ಕೊಟ್ಟ ನೆಕ್ಸ್ಟ್ ವರ್ಕೌಟ್ ಮಾಡೋಕೈದ್ನಿ ಪ್ರೀಚರ್ ಒಳಗೆ ನಾ ಆಲ್ಮೋಸ್ಟ್ ಜಾಸ್ತಿನೇ ಹಾಕಿದ್ನಿ ಇವತ್ತು. ಸೊ ಕಂಟ್ರೋಲ್ ತಪ್ಪಬಾರ್ದ ಅಂತೇಳಿ ಸಪೋರ್ಟ್ಗೆ ಒಬ್ರು ನಿಂದಿಸ್ಕೊಂಡಿದ್ನಿ. ಸೊ ಆಗಲಿಲ್ಲ ಅಂದರೆ ಲಾಸ್ಟಿಗೆ ಸ್ವಲ್ಪ ಟಚ್ ಕೊಡು ಅಂತೇಳಿ. ಸೊ ಈಗೋಗ್ಬಿಟ್ಟ ಕೇಳ್ರಿ, ಹೆಲ್ಪ್ ಮಾಡ್ತಾರೆ ಜಿಮ್ ಒಳಗೆ. ಸುಮ್ಮನೆ ಹೆಂಗೆಂಗೋ ಮಾಡಿ ಇಂಜುರಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಮುಗಿಸ್ಕೊಂಡು ಸೀಟೆಡ್ ಹ್ಯಾಮರ್ ಮಾಡಿದ್ನಿ 3 ಸೆಟ್. ಸೊ ಆಲ್ರೆಡಿ 2 ವರ್ಕೌಟ ಜಾಸ್ತಿ ವೆಯ್ಟ್ ಹಾಕಿ ಹೊಡೆದಿದ್ನಿ. ಸೊ ಅದಕ್ಕೆ ಇದನ್ನ ಮೀಡಿಯಮ್ ತೊಗೊಂಡು ಮಾಡಿದ್ನಿ, ಯಾಕಂದ್ರೆ ಸುಮ್ಮ ಆಗಲಿಲ್ಲ ಅಂದ್ರೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ, ಎತ್ತತ್ರ ಹೊಡೆದು ಯಾಕಾಗಂಗಿಲ್ಲ. ಅದಾದಮೇಲೆ ಕೇಬಲ್ ರಿವರ್ಸ್ ಮಾಡಿದ್ನಿ. ಕೇಬಲ್ ರಿವರ್ಸ್ ಸ್ವಲ್ಪ ಸ್ಲೋ ಹಂಗೆ ಕಂಟ್ರೋಲ್ ಇಟ್ಕೊಂಡು ಮಾಡಿದ್ನಿ, ಸ್ವಲ್ಪ ಮ್ಯಾಕ್ಸಿಮಮ್ ವೆಯ್ಟ್ ಹಾಕಿ. ಸೊ ಅದು ಮುಗಿಸ್ಕೊಂಡ ಮತ್ತೆ ಯಾಕೋ ಫೀಲ್ ಆಗೈತೆ, ಮತ್ತೊಂದು ಪೋಸ್ ಕೊಟ್ನಿ. ಸೊ ಪೋಸ್ ಕೊಟ್ಟಷ್ಟು ಜಾಸ್ತಿ ಪಂಪ್ ಆಗ್ತೈತೆ ಅಂತಾರೆ, ಗೊತ್ತಿಲ್ಲ. ನಾ ಪಂಪ್ ಆಗೈತೆ ಅಂತ ಅನಿಸ್ಕೊಂಡು ನಾ ಪೋಸ್ ಕೊಡ್ತೀನಿ ಜಾಸ್ತಿ. ಲಾಸ್ಟ್ ವರ್ಕೌಟ್ ಅಂತೇಳಿ ಕಾನ್ಸಂಟ್ರೇಷನ್ ಮಾಡುತ್ತೆ. ಇವತ್ತಿಗಿಂತ ವರ್ಕೌಟ ಕಾನ್ಸಂಟ್ರೇಷನ್ ಮೇಲೆ ಮುಗೀತು ಲಾಸ್ಟಿಗೆ. ಟ್ರೈಸೆಪ್ಸ್ಗೆ 4 ಬೈಸೆಪ್ಸ್ಗೆ 5. ಇವತ್ತೊಂದು ಸ್ವಲ್ಪ ಜಾಸ್ತಿನೇ ವರ್ಕೌಟ್ ಆಗಿತ್ತು. ಆಲ್ಮೋಸ್ಟ್ ಜಿಮ್ಗೆ ಲಗುನ ಬಂದಿದ್ನಿ ಇವತ್ತು. ಆಮೇಲೆ ಟೈಮ್ ಆಗೋ ತನಕ ಇದ್ದೆವು. ಸೊ ಹೋಗಿ ಬಟ್ಟೆ ಚೇಂಜ್ ಮಾಡೋಷ್ಟರೊಳಗೆ ಟೈಮ್ ಆಗೋಗಿತ್ತು. ಬಸ್ಸು ಬಂದಿತ್ತು, ಓಡೋಡ್ಕೊಂಡು ಬಂದು ಬಸ್ ಹಿಡ್ಕೊಂಡು ಹೋದೆವು. ಯಾಕಂದರೆ ಇದು ಲಾಸ್ಟ್ ಬಸ್, ಇಲ್ಲಾಂದ್ರೆ ಮತ್ತೆ ಕ್ಯಾಂಪಸ್ ನಡ್ಕೊತ ಹೋಗ್ಬೇಕಾಗಿತ್ತು. ಆಲ್ರೆಡಿ 7:30 ಅಂತೂ ಆಗಿತ್ತು, ಲೇಟ್ ಆಗಿತ್ತು. ಸೊ ಪ್ಲಾಂಕಿಂಗ್ ಏನು ಮಾಡಿಲ್ಲ. ಸೊ ಹಂಗೆ ಹೋದ್ವಿ ಇವತ್ತು, ಟ್ರೈನರು ಬಾಡ ಅಂತೇಳಿರ. ಸೊ ಇಷ್ಟ ಈ ವಿಡಿಯೋ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಸಿಗೋಣ ಅಂತ. ಬಾಯ್.